ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ಸೊ ನಾನು ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ 7:30 ಆಗೈತಿ, ಟೈಮ್ 8 o'clock ಧ್ಯಾನ್ ಸ್ಕೂಲ್ಗೆ ಹೋಗ್ಬೇಕು. ಸೊ ಹೋಗ್ಬಿಟ್ಟು ಅವಳು ನೆಬಸ್ಕೊಂಡು ಬರ್ತೀನಿ. ಆಲ್ರೆಡಿ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ಬ್ರೇಕ್ಫಾಸ್ಟಿಗೆ ಚುಮ್ಮರಿ ಒಗ್ಗರಣೆ ಮಾಡಿದ್ದೆ. ದಿಯಾ ಇಲ್ಲೇ ಮನೇಲೇ ತಿನ್ಕೊಂಡು ಹೋಗ್ಬಿಡ್ತಾಳೆ. ಇಲ್ಲೇ ಹೊಟ್ಟೆ ತುಂಬ ತಿನ್ಕೊಂಡು ಬಾಕ್ಸಿಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಹೋಗ್ತಾಳೆ, ಫ್ರೂಟ್ಸು ಈ ರೀತಿ. ಇವತ್ತು ನಾನು ಅವಳಿಗೆ ಕಾರ್ನ್ ಬೇಯಿಸಿದ್ದೆ. ಸೊ ಕಾರ್ನನ್ನು ತೊಗೊಂಡು ಹೋಗ್ತಾಳೆ ಅವಳು. ಅವಳನ್ನ ಎಬ್ಬಿಸ್ಕೊಂಡು ಬಂದುಬಿಡ್ತೀನಿ. ದಿಯೋ ದಿಯೋ ಚಿನ್ನಮ್ಮ, ಏ ಚಿನ್ನಮ್ಮ, ಚಿನ್ನು ಟೈಮ್ ಭಾಳ ಆಗೈತಿ. ದಿಯಾ ಯಾಕೋ ರಾತ್ರಿ 2:30-3 ಗಂಟೆಗೆ ಎದ್ದಿದ್ಲು. ಎದ್ದು ಒಬ್ಬಳೇ ಆಟ ಆಡ್ಕೊಂಡು ಕೂತ್ಕೊಂಡಿದ್ಲು ಅಲ್ಲೇ ಬೆಡ್ಡಲ್ಲಿ. ಯಾಕೆ ಅಂತ ಕೇಳಿದರೆ ನಂಗೆ ನಿದ್ದೆನೇ ಬರ್ತಾ ಇಲ್ಲ, ನಂಗೆ ನಿದ್ದೆ ಆಗಿದೆ. ರಾತ್ರಿ ಬೇಗ ಮಲ್ಕೊಂಡಿರ್ತಾಳೆ ಅವಳು, ಹಾಗಾಗಿ ಆ ಟೈಮಲ್ಲಿ ಎಚ್ಚರ ಆಗಿತ್ತು. ಆಟ ಆಡಿ ಮಲ್ಕೊಂಡಿದ್ದಾಳೆ, ಒಂದು 4:15ಗೆ ಮಲ್ಕೊಂಡಿದ್ದಾಳೆ. ಅದಕ್ಕೆ ಅವಳಿಗೆ ಮಾರ್ನಿಂಗ್ ಎಚ್ಚರನೇ ಆಗ್ತಿಲ್ಲ, ಫುಲ್ಲು ನಿದ್ದೆಗುಂಗಲಿದ್ಲು. ಅದಕ್ಕೆ ಅವಳನ್ನ ಎಬ್ಸಿ ಸ್ಕೂಲಿಗೆ ಕಳಿಸ್ತಾ ಇದ್ದೆ. ಆದರೆ ಅವಳಿಗೆ ಹೆಂಗಂದರೆ ಬೆಳಗ್ಗೆ ಎದ್ದು ಸ್ವಲ್ಪ ಎತ್ಕೋಬೇಕು, ಅವಳನ್ನ ಸ್ವಲ್ಪ ಪ್ರೀತಿ ಮಾಡಬೇಕು, ಈ ರೀತಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಸುಮ್ಮನೆ ಎಬ್ಸಿ ಸ್ಕೂಲ್ಗೆ ಹೋಗು ಅಂತ ಅಂದರೆ ಅವಳು ಹೋಗೋದಿಲ್ಲ. ಅದಕ್ಕೋಸ್ಕರ ಅವಳನ್ನ ಎಬ್ಬಿಸ್ತಾ ಇದ್ದೆ. ಸ್ಟ್ಯಾಂಡ್ ಅಪ್ ಎದ್ದೇಳು. ನೋ 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 ದಿಯು, 8 o'clock ಆಗೈತಿ ಟೈಮ್. ದಿಯು ದಿಯು 8 o'clock ಆಗೈತಿ ಟೈಮ್. ಇದೆ ಟೈಮ್ ನೋಡಲ್ಲಿ, ನೋಡಿ ಮಳೆ ಬರಾಗತ್ತೈತಿ ನೋಡಲ್ಲಿ ಹೊರಗೆ. ಕೊಟ್ಟು ವಾಶ್ರೂಮ್. ದಿಯು ಎದ್ದು ವಾಶ್ರೂಮ್ಗೆ ಹೋಗ್ತಾಳೆ ಫ್ರೆಶ್ ಅಪ್ ಆಗೋಕ್ಕೆ ಅಂತ. ಅಷ್ಟರಲ್ಲಿ ನಾನು ಹಾಸಿಗೆ ಎಲ್ಲ ಮಡಚಿ ನೀಟಾಗಿ ಬೆಡ್ ಮಾಡ್ತೀನಿ. ಮತ್ತು ಅವಳು ಯೂನಿಫಾರ್ಮ್ ಎಲ್ಲ ಜೋಡಿಸಿಟ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ. ದಿಯಾನ್ ಸ್ನಾನ ಆಯಿತು, ಟಿಫನ್ ಆಯಿತು, ಎಲ್ಲ ಆಯಿತು. ಟೈಮ್ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು, 8:15 ಆಗಿತ್ತು. ಅದಕ್ಕೆ ಅವಳನ್ನ ಕರ್ಕೊಂಡ್ಬಿಟ್ಟು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದೆ. ಅವಳು ತುಂಬಾ ಚಳಿ ಇತ್ತು ಇವತ್ತು. ಅವಳು ಕ್ಯಾಪ್ ಹಾಕೋ ಅಂದರೂ ಹಾಕ್ಕೊಳ್ಳೋದಿಲ್ಲ, ಹಂಗೆ ಹೋಗ್ತಾಳೆ ಸ್ಕೂಲಿಗೆ. ಅವಳಿಗೆ ಚಳಿನೇ ಆಗೋದಿಲ್ಲ ಅನ್ಸತ್ತೆ ನನಗೆ. ಫ್ರೆಂಡ್ಸ್, ದಿಯಾನ ಇವಾಗ ಜಸ್ಟ್ ಸ್ಕೂಲಿಗೆ ಬಿಟ್ಟು ಬಂದೆ. ಸಿಕ್ಕಾಪಟ್ಟೆ ಚಳಿ ಇದೆ, ಹೊರಗಡೆ ಹೋಗಕ್ಕಾಗ್ತಿಲ್ಲ, ಅಷ್ಟೊಂದು ಕೋಲ್ಡು. ಮೋಸ್ಟ್ಲಿ ಮಳೆ ಬರುತ್ತೆ ಅನ್ಸತ್ತೆ ಇವತ್ತು. ಕ್ಲೈಮೇಟ್ ಮಾತ್ರ ಫುಲ್ ಮೋಡ ಆಗಿದೆ. ಸೊ ನಾನು ದಿಯಾನ್ ಬಿಟ್ಬಿಟ್ಟು ಡೈರೆಕ್ಟಾಗಿ ವೆಜಿಟೇಬಲ್ಸ್ ತರೋಣ ಅನ್ಕೊಂಡೆ. ಹೆಲ್ಮೆಟ್ ಬ್ಯಾಗ್ ಎಲ್ಲ ಮನೇಲಿ ಬಿಟ್ಟು ಹೋಗ್ಬಿಟ್ಟಿದ್ದೀನಿ, ಅದಕ್ಕೆ ಮತ್ತೆ ತಿರ್ಗಾ ಮನೆಗೆ ಬಂದೆ. ಸೊ ಇವಾಗ ಹೋಗ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ತಗೊಂಡು ಬಂದ್ಬಿಡ್ತೀನಿ. ಫ್ರೆಂಡ್ಸ್, ಬೆಳಿಗ್ಗೆನೇ ಈ ರೀತಿ ನಾವು ಸೊಪ್ಪು ತರೋದಕ್ಕೆ, ತರಕಾರಿ ತರೋದಕ್ಕೆ ಅಂತ ಬಂದುಬಿಟ್ರೆ ಎಷ್ಟು ಫ್ರೆಶ್ ಬಂದಿರುತ್ತಂದರೆ ಆರಿಸೋದು ಏನು ಬೇಕಾಗಿಲ್ಲ, ಈಸಿಯಾಗಿ ತೊಗೊಳ್ಬೋದು. ಸೊಪ್ಪಾಗಿರ್ಬೋದು, ತರಕಾರಿ, ಹಣ್ಣುಗಳು ಅಷ್ಟು ಫ್ರೆಶ್ ಆಗಿರುತ್ತೆ. ಅದಕ್ಕೆ ನಾನು ದಿಯಾನ್ ಸ್ಕೂಲಿಗೆ ಬಿಟ್ಬಿಟ್ಟು ಇಲ್ಲಿ ಬಂದು ಏನೇನು ಬೇಕು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಹೋಗ್ತೀನಿ. ಸೊ ಏನು ಆರಿಸ್ಬೇಕನ್ನೋದೊಂದು ಟೆನ್ಷನು ಇರೋದು. ಏನೇನು ತರಕಾರಿ, ಸೊಪ್ಪು, ಹಣ್ಣುಗಳು ಬೇಕಾಗಿತ್ತು ಎಲ್ಲನೂ ತೊಗೊಂಡ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟೊತ್ತಿಗೆ 9:15 ಆಗಿಬಿಟ್ಟಿತ್ತು. ಮನೆಗೆ ಬಂದು ಬಾಗಿಲು ಕಸ ಎಲ್ಲ ಹೊಡೆದು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಹೊಸ್ಲೆಲ್ಲ ಒರೆಸ್ಕೊಂಡು ಹೊಸ್ಲು ಪೂಜೆ ಮಾಡಿ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೊಸ್ಲೆಲ್ಲ ಪೂಜೆ ಮಾಡಿಬಿಟ್ಟು ನಾನಿವತ್ತು ಕಂಪಲ್ಸರಿಯಾಗಿ ಕುಬೇರ ರಂಗೋಲಿನ ಹಾಕ್ತೀನಿ. ಹಾಗಾಗಿ ಕುಬೇರ ರಂಗೋಲಿ ಹಾಕ್ತಾಯಿದ್ದೆ. ಮತ್ತು ಮನೆ ಒಳಗಡೆ ಕೂಡ ಕಸ ಹೊಡೆದು ನೆಲ ಒರೆಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಪೂಜೆ ಮಾಡ್ತೀನಿ. ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ನಾನು ಫಸ್ಟ್ ಬೆಳಿಗ್ಗೆ ಒಂದು ಹೆಲ್ದಿ ಡ್ರಿಂಕನ್ನು ಮಾಡ್ಕೊಂಡ್ಬಿಟ್ಟು ಕುಡಿತೀನಿ. ಇವತ್ತು ನಾನು ಕ್ಯಾರೆಟು, ಬೀಟ್ರೂಟ್ ಮತ್ತು ಆಮ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ತಾ ಇದ್ದೆ. ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಗುತ್ತಲ್ವ, ಅದಕ್ಕೋಸ್ಕರ ಇದು ಒಂದು ಜ್ಯೂಸ್ ಕುಡಿದ್ರೆ ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಬೋದು ಅಂತ. ಫ್ರೆಂಡ್ಸ್, ಇವಾಗ ಜ್ಯೂಸ್ ರೆಡಿ ಮಾಡಿಕೊಂಡೆ. ಸೊ ನಾನು ಇದನ್ನು ಕುಡಿದ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ಪನ್ನೀರ್ ಮಸಾಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇದು ಜ್ಯೂಸ್ ರೆಸಿಪೀಸ್ ಎಲ್ಲ ಒಂದೇ ವಿಡಿಯೋದಲ್ಲಿ ನಾನು ಒಂದು 2-3 ಜ್ಯೂಸ್ ರೆಸಿಪೀಸ್ನ ನಾನು ಶೇರ್ ಮಾಡ್ತೀನಿ. ಓಕೆ, ಸೆಪ್ರೇಟ್ ವಿಡಿಯೋ ಮಾಡ್ತೀನಿ ಅದಕ್ಕೆ ಅಂತ. ಸರಿ ಫ್ರೆಂಡ್ಸ್, ಈ ಬ್ಲಾಗನ್ನು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗೀತು.
ಹೊರಗಡೆ ಜಿಟಿ ಜಿಟಿ ಮಳೆ ಬರ್ತಾ ಇದೆ. ಇವಾಗ ಟೈಮ್ 11:30 ಆಗಿದೆ. ಕ್ಲೈಮೇಟ್ ಹೆಂಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಫುಲ್ಲು ಮಂಜು ಬಿದ್ದಂಗೆ ಆಗಿಬಿಟ್ಟಿದೆ. ಮಧ್ಯಾಹ್ನ ಅಂತ ಅನ್ನಿಸ್ತಾನೆ ಇಲ್ಲ, ಇನ್ನೂ ಅರ್ಲಿ ಮಾರ್ನಿಂಗ್ ಥರ ಫೀಲ್ ಬರ್ತಾ ಇದೆ. ನೋಡಿ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲೈಮೇಟು. ಯಾವ ರೀತಿ ಆಗಿದೆ ಅಂತ. ಚೆನ್ನಾಗಿದೆ. ಅದು ಅಷ್ಟೊಂದು ಚಳಿ ಏನು ಆಗ್ತಾ ಇಲ್ಲ. ಬೆಳಿಗ್ಗೆ ಇತ್ತು ಚಳಿ, ಸಿಕ್ಕಾಪಟ್ಟೆ ಇತ್ತು. ಬಟ್ ಇವಾಗ ಚಳಿ ಏನಿಲ್ಲ, ಸುಮ್ಮನೆ ಮಳೆ ಬರ್ತಾ ಇದೆ. ಸೊ ಇವಾಗ ಹೋಗ್ಬಿಟ್ಟು ಅಡುಗೆ ಮಾಡಬೇಕು. ಇನ್ನು 1 ಅವರ್ ಟೈಮ್ ಇದೆ ನನಗೆ. 12:30ಗೆ ದಿಯಾ ಬರ್ತಾಳ. ಸೊ ಹೋಗ್ಬಿಟ್ಟು ಅಡುಗೆ ಮಾಡಬೇಕು. ಸೊ ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಿಟ್ಟು, ಆಮೇಲೆ ಧನಿಯಾ ಜೀರಿಗೆ ಪುಡಿ, ಕಸೂರಿ ಮೇಥಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲವನ್ನು ಸೇರಿಸ್ಕೋಬೇಕಾಗತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೀಟರಿಂದ ಅಥವಾ ಸ್ಪೂನಿಂದನೂ ಕೂಡ ನೀವು ಚೆನ್ನಾಗಿ ಕಲಿಸ್ಕೋಬೋದು. ಇದು ಕಡಲೆಬೇಳೆ ಹಿಟ್ಟು ಹಾಕಿರ್ತೀವಲ್ವ, ಗಂಟಾಗಬಾರ್ದು. ಗಂಟಾಗದೇ ಇರೋ ರೀತಿ ನೀವು ಕಲಿಸ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ನಾನು ಅರಿಶಿಣದ ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕು. ಹಾಗೆ ಒಂದು ಕಡೆ ನಾನು ಪನ್ನೀರ್ ಕ್ಯೂಬ್ಸನ್ನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ನಾನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಅರ್ಧ ಗಂಟೆ ಕಾಲ ಬಿಡಬೇಕಾಗತ್ತೆ. ಇದು ಎಲ್ಲ ಪನ್ನೀರ್ಗೆ ಹತ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ನಾನು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಇದು ಕಡಲೆಬೇಳೆ ಹಿಟ್ಟು ಸ್ವಲ್ಪ ತಿಕ್ನೆಸ್ಗೆ ಅಂತ ಹಾಕ್ಕೊಂಡಿರ್ತೀವಿ. ಸೊ ಮ್ಯಾರಿನೇಟ್ ಮಾಡೋದಕ್ಕೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹೋಲ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿಮೆಣಸು, ಒಂದು ಚಿಕ್ಕ ಸ್ಟಾರ್ ಅನೈಸ್ ತೊಗೊಂಡಿದ್ದೀನಿ. ಹಾಗೆ 2 ಲವಂಗ, 2 ಏಲಕ್ಕಿ ಮತ್ತು ಸ್ವಲ್ಪ ಜೀರಿಗೆ ಎಲ್ಲನೂ ನಾನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಮತ್ತು ನಾನು ಸಪ್ರೇಟಾಗಿ ಏನು ಯೂಸ್ ಮಾಡಲ್ಲ. ಇವೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಕ್ಕೆ ಕೂಡ, ಮತ್ತು ನಿಮ್ಗೆ ಏನು ಬೇಕೋ ಅದು ಹೋಲ್ ಸ್ಪೈಸಸ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇವು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಹಾಗೆ ನಾನಿಲ್ಲಿ 2 ಗುಂಟೂರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಖಾರಕ್ಕೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಹಾಗಾಗಿ 2 ಗುಂಟೂರು ಮೆಣಸಿನ್ಕಾಯಿ, ಹಾಗೆ 4 ಹಸಿರು ಮೆಣಸಿನ್ಕಾಯಿನ ನಾನಿಲ್ಲಿ ಉದ್ದುದ್ದು ಕಟ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇವು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಂತರ ನಾನು 4 ಈರುಳ್ಳಿ ಉದ್ದುದ್ದ ಹಾಗೆ ದಪ್ಪವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ 4 ಈರುಳ್ಳಿ ತಗೊಂಡಿದ್ದೀನಿ. ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು. ಆ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಸಾಫ್ಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ಳಿ, ಅಂದರೆ ಬೇಗ ಬೇಯುತ್ತೆ. ಉಪ್ಪು ಹಾಕ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಇದಕ್ಕೂ ಕೂಡ ನಾನು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಎಣ್ಣೆ ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಯಾಕಂದರೆ ಇದು ಜಸ್ಟ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಹಾಕ್ಕೊಳ್ತಾ ಇರೋದು. ಹಾಗೆ ನೋಡಿ, ಇದು ಸಾಫ್ಟ್ ಆದ ನಂತರ ನಾನು ಇಲ್ಲೊಂದು ಮತ್ತೆ 4 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ 2 ನಾನಿಲ್ಲಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡೇ ಇದ್ದೀನಿ. ಅದಕ್ಕೋಸ್ಕರ 4 ಈರುಳ್ಳಿ 4 ಟೊಮ್ಯಾಟೊನ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಸಾಫ್ಟಾಗಿ ಬೆಂದಿದೆ, ಚೆನ್ನಾಗಿ ನೀರು ಕೂಡ ಬಿಟ್ಕೊಂಡಿದೆ ಟೊಮ್ಯಾಟೊ. ಈ ರೀತಿ ಆದಮೇಲೆ ನಾನು ಇದನ್ನೊಂದು ತಟ್ಟೆಗೆ ಆರೋದಕ್ಕೆ ಬಿಟ್ಬಿಡ್ತೀನಿ. ಇದು ಪೂರ್ತಿಯಾಗಿ ಆರಬೇಕು. ಪೂರ್ತಿ ತಣ್ಣಗಾದ ನಂತರ ಇದನ್ನ ನಾವು ರುಬ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು, ತುಂಬಾ ಬಿಸಿ ಇದೆ. ಅದಕ್ಕೆ ನಾನು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಪೂರ್ತಿಯಾಗಿ ಆರಿಸ್ತಾ ಇದ್ದೀನಿ. ಇದು ಪೂರ್ತಿ ಆರಿದ ನಂತರ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿಟ್ಟು ಇಟ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ ನಾನು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಪನ್ನೀರ್ ಏನು ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಕೊಂಡಿದ್ವಲ್ಲ, ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ. ಎಣ್ಣೆ ಹಚ್ಕೊಳ್ಳಿಲ್ಲ ಅಂತಂದರೆ ಪೂರ್ತಿ ಅಂಟ್ಕೊಂಡು ಬಿಡುತ್ತೆ. ಕಬ್ಬಿಣದ ಹಂಚಾಗಿರೋದ್ರಿಂದ ಅದು ಪೂರ್ತಿಯಾಗಿ ಸ್ಟಿಕ್ ಆಗಿಬಿಡುತ್ತೆ. ಹಾಗಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಲೋ ಫ್ಲೇಮಲ್ಲಿ ನೀವು ಒಂದು 5 to 7 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಎಣ್ಣೆ ಹಚ್ಕೊಂಡ್ರೂ ಕೂಡ ಈ ರೀತಿ ಸ್ಟಿಕ್ ಆಗುತ್ತೆ. ನಾನ್ ಸ್ಟಿಕ್ ಪ್ಯಾನ್ ಇತ್ತಂದರೆ ಏನು ಸ್ಟಿಕ್ ಆಗಲ್ಲ.
ನಂತರ ಇನ್ನೊಂದು ಕಡಾಯಿಗೆ ನಾನು ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಮಾತ್ರ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಾದ ನಂತರ ನಾನು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಅರಿಶಿನ ಈ ಎರಡನ್ನು ಕೂಡ ನಾನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಫ್ಲೇಮ್ ತೀರಾ ಸಣ್ಣ ಇಟ್ಟಿದ್ದೀನಿ, ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ. ಇದು ಜಸ್ಟ್ ಒಂದು ಗ್ರೇವಿ ಕಲರ್ ಬರೋದಕ್ಕೋಸ್ಕರ ಈ ರೀತಿ ಖಾರದ ಪುಡಿ ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು. ಇದನ್ನು ಹಾಕ್ಕೊಂಡ ನಂತರ ನೀವೇನು ರುಬ್ಕೊಂಡು ಇಟ್ಕೊಂಡಿರ್ತೀರಲ್ವ ಮಸಾಲಾನ, ಅದನ್ನು ಸೇರಿಸ್ಕೋಬೋದು. ಇದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ರೀತಿಯಾಗಿ ನೀವು ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗಬೇಕಿದು. ನಿಮ್ಗೇನಾದರೂ ಈ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೇಕನ್ಸಿದ್ರೆ ಮಾಡ್ಕೋಬೋದು, ಪರವಾಗಿಲ್ಲ. ನಾನು ಆಲ್ರೆಡಿ ಅಲ್ಲಿ 4 ಈರುಳ್ಳಿ ತೊಗೊಂಡಿರೋದ್ರಿಂದ ನಾನು ಇಲ್ಲಿ ಮತ್ತೆ ಏನು ಹಾಕ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಚೆನ್ನಾಗಿ ಅದನ್ನ ಕುದಿಸ್ಕೋಬೇಕಾಗತ್ತೆ. ಲೈಟಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಸೈಡಿಗೆ. ನಾನು ಇದನ್ನು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು ಅರೋಮಾ ಫ್ಲೇವರ್ ಬರುತ್ತೆ, ನಿಮಗೆ ಸ್ಮೆಲ್ ಗೊತ್ತಾಗುತ್ತದು. ಅಲ್ಲಿವರೆಗೂ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ. ನಂತರ ನಾನು ಅದೇನು ಮಿಕ್ಸಿ ರುಬ್ಕೊಂಡಿರ್ತೀನಿ ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನೇ ರಿನ್ಸ್ ಮಾಡಿಬಿಟ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಅದು ನೀರು ಕೂಡ ಚೆನ್ನಾಗಿ ಕುದಿಬೇಕು. ಇಷ್ಟೇ, ನಾನು ಸ್ಟಾರ್ಟಿಂಗ್ ಏನೇನು ಮಸಾಲೆಗಳನ್ನ ಹಾಕ್ಕೊಂಡಿದ್ದೆ, ಓಲ್ಡ್ ಸ್ಪೈಸಸ್ ಎಲ್ಲನೂ ಮಿಕ್ಸಿಯಲ್ಲಿ ರುಬ್ಕೊಂಡ್ಬಿಡ್ತೀನಿ. ಸೊ ದಟ್ ಎಕ್ಸ್ಟ್ರಾ ನಾನು ಇಲ್ಲಿ ಹಾಕಿದ್ರು ಅದನ್ನೆಲ್ಲ ಸೈಡಿಗೆ ಎತ್ತಿಡಬೇಕಾಗತ್ತೆ. ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಪೂರ್ತಿ ಎಲ್ಲ ಗ್ರೇವಿ ಜೊತೆಗೆ ಮಿಕ್ಸ್ ಆಗಿಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ನಂತರ ನಾನಿಲ್ಲಿ ಏನು ಪನ್ನೀರನ್ನ ಫ್ರೈ ಮಾಡಿಟ್ಕೊಂಡಿದ್ದೆ, ಮ್ಯಾರಿನೇಟ್ ಮಾಡಿಬಿಟ್ಟು ಅದನ್ನು ಕೂಡ ನಾನು ಈ ಗ್ರೇವಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪನ್ನೀರ್ ಯಾವ ರೀತಿ ಫ್ರೈ ಆಗಿದೆ, ಚೆನ್ನಾಗಿ ರೋಸ್ಟ್ ಆದಂಗೆ ಆಗಿದೆ. ಅದನ್ನು ನಾನು ಇದು ಗ್ರೇವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ಉಪ್ಪೇನಾದರೂ ಬೇಕು ಅಂತ ಅನಿಸಿದರೆ ಉಪ್ಪು ಕೂಡ ನೀವು ಹಾಕೋಬೋದು. ಹಾಗೆ ನಿಂಬೆಹಣ್ಣು ಏನಾದರೂ ಇನ್ನೂ ಸ್ವಲ್ಪ ಹುಳಿ ಬೇಕು ಅನಿಸಿದ್ರು ಕೂಡ ಹಾಕೋಬೋದು. ಬಟ್ ನಾನಿಲ್ಲಿ ಮುಂಚೆ ಏನೇನು ಹಾಕ್ಕೊಂಡಿದ್ದೀನಿ ಎಲ್ಲನೂ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಟೇಸ್ಟು. ಹಾಗಾಗಿ ನಾನು ಮತ್ತೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಈ ರೀತಿ ನಾನು ಮತ್ತೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿನ ಕಟ್ ಮಾಡ್ಕೊಂಡ್ಬಿಟ್ಟು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿನ ಜಾಸ್ತಿ ಕುದಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ಸ್ವಲ್ಪ ಮತ್ತೆ ಒಂದು ಲೈಟ್ ಫ್ಲೇವರ್ಗೋಸ್ಕರ ಕಸೂರಿ ಮೇಥಿ ಹಾಗೆ ಸ್ವಲ್ಪ ಗರಂ ಮಸಾಲ ಪುಡಿ ಇದು ಎಲ್ಲವನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಲಾಸ್ಟಿಗೆ ಸೇರಿಸ್ಕೊಳ್ಳಿ. ಸೊ ಅದು ಒಂದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಹೋಟೆಲಲ್ಲಿ ನೀವು ಹೇಗೆ ತಗೊಳ್ತೀರಲ್ವ ಪನ್ನೀರ್ ಟಿಕ್ಕಾ ಮಸಾಲ ಅಂತ ಹೇಳ್ಬಿಟ್ಟು ಅದೇ ರೀತಿ ಇರುತ್ತೆ. ಸೊ ಈ ರೀತಿ ಎಲ್ಲ ಮೇಲೆ ಒಂದು ರೀತಿ ಕಸೂರಿ ಮೇಥಿ ಎಲ್ಲ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಆಗಿದೆ. ತುಂಬಾ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ತುಂಬಾ ಚೆನ್ನಾಗಾಗಿತ್ತು ಟೇಸ್ಟು. ಟ್ರೈ ಮಾಡಿಬಿಟ್ಟು ಹೇಳಿ. ಹಾಗೆ ಮೇಲೆ ನಾನು ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಅಥವಾ ನೀವು ಕ್ರೀಮ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಫ್ರೆಶ್ ಕ್ರೀಮ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು. ಹಾಗೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಇನ್ನೂ ಸ್ವಲ್ಪ ಥಿಕ್ನೆಸ್ ಬೇಕು ಅಂದರೆ ಗೋಡಂಬಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಒಂದು 4ರಿಂದ 5 ಗೋಡಂಬಿ ಸೇರಿಸ್ಕೋಬೋದು. ಸರಿ ಫ್ರೆಂಡ್ಸ್, ಇವಾಗ ಅಡುಗೆ ಎಲ್ಲ ಆಯಿತು. ಪಲ್ಯ ಎಲ್ಲ ಮಾಡಿಟ್ಕೊಂಡೆ, ಚಪಾತಿ ಹಿಟ್ಟು ನಾದಿಟ್ಕೊಂಡಿನಿ. ದಿಯಾ ಬರೋ ಟೈಮ್ ಆಗೈತೆ. ಇವಾಗ 12:30 ಆಯಿತು ಟೈಮು. ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡು ಬರ್ತೀನಿ. ಬಂದು ಅವಳಿಗೆ ಚಪಾತಿ ಮಾಡಿಕೊಡ್ತೀನಿ, ಊಟ ಮಾಡಿಸ್ತೀನಿ. ಬಂದ ತಕ್ಷಣ ಊಟ ಅಂತ ಹಸುಕೊಂಡು ಬರ್ತಾಳೆ ಇವಾಗ. ಅದಕ್ಕೆ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡ್ಬಂದು ಊಟ ಮಾಡಿಸಿ ನೆಕ್ಸ್ಟ್ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಇವತ್ತು ಸಿಗುಲಿಂದ ಈಗ ಬಂದೆ. ಅಮ್ಮ ಚಪಾತಿ ಫೇವರೆಟ್ಟು ಪನ್ನೀರ್ ಪಲ್ಯ ಮಾಡತ್ತಲ್ಲ, ಊಟ ಮಾಡಿ ನಾನು ಲೆಸ್ಟ್ ಮಾಡ್ತೇನೆ. ಅಯ್ಯಯ್ಯೋ ಸ್ಟಾರ್ಟ್ ಆಯ್ತು. ಇಲ್ಲಿದೆ ಇಲ್ಲಿ ತೊಡು, ಆಮೇಲೆ ಇಲ್ಲಿ ಬಂತಡು, ಆಮೇಲೆ ಇಲ್ಲಿ ಬಂತಡು. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಈ ರೀತಿ 1 ಅವರ್ ಕುತ್ಕೊಂಡು 3 ಜನ ನಾವು ಲೂಡೋ ಅಥವಾ ಇದು ಸ್ನೇಕ್ ಆ್ಯಂಡ್ ಲ್ಯಾಡರು ಅಥವಾ ಹೊರಗಡೆ ಹೋಗ್ಬಿಟ್ಟು ಬಾಲ್ ಆಟ ಆಡೋದು, ಈ ರೀತಿ ದಿಯಾ ಜೊತೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಅವಳಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ರೀತಿ ಆಟ ಆಡಿದರೆ. ಈವ್ನಿಂಗ್ 6 ಗಂಟೆ ಆಗಿತ್ತು. ನಾನು ದಿಯಾಗ ಹೋಮ್ವರ್ಕ್ ಮಾಡಿಸ್ತಾ ನಂದೇನು ಕೆಲಸ ಇದೆ ನಾನು ಅದನ್ನ ಮಾಡ್ಕೊಳ್ತಾ ಇದ್ದೆ. ಹೀಗೆ ಅವಳ ಜೊತೆ ಹೋಮ್ವರ್ಕ್ ಮಾಡಿಸ್ತಾ ಏನಾದರೂ ಓದಿಸ್ತಾ ನನ್ನ ಕೆಲಸನೂ ಕೂಡ ನಾನು ಅವಳ ಜೊತೆ ಕೂತ್ಕೊಂಡ್ಬಿಟ್ಟೆ ಮಾಡಿಬಿಡ್ತೀನಿ.
ನಮ್ಮದು ಡೇ ಈ ರೀತಿ ಇರುತ್ತೆ. ಈವ್ನಿಂಗ್ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಈವ್ನಿಂಗ್ ಆತಂದರೆ ಏನೂ ಅಭ್ಯಾಸ ಇಲ್ಲ ಅಂತಂದರೆ ಇಬ್ಬರು ಸೇರಿಕೊಂಡು ಟಿ ವಿ ಹಚ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು, ಈ ರೀತಿ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀವಿ. ಸೊ ಸ್ಯಾಟರ್ಡೆ ಸಂಡೇ ಬಂದುಬಿಟ್ರೆ ತುಂಬಾ ಕೆಲಸ ಜಾಸ್ತಿ ಇರುತ್ತೆ. ಹೀಗೆ ವೀಕ್ ಡೇಸಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಇರೋದ್ರಿಂದ ಈವ್ನಿಂಗ್ ಅನ್ನೋ ಅಷ್ಟೊತ್ತಿಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿದೋಗ್ಬಿಡುತ್ತೆ. ಸೊ ಈವ್ನಿಂಗ್ ಫ್ರೀಯಾಗಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ನಮ್ಮ ದಿಯಾ ನೋಡ್ರಿ ಇಲ್ಲಿ ಅವಳಿಗೆ ಏನೋ ಗೊತ್ತಿಲ್ಲ, ಡ್ರಾಯಿಂಗ್ ಅಂದ್ರೆ ಏನೋ ಒಂಥರ ಡಿಫ್ರೆಂಟ್ ಲೆವೆಲ್ ಆಫ್ ಇಂಟ್ರೆಸ್ಟ್. ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟು ಡ್ರಾಯಿಂಗ್ ಮಾಡ್ತಾಳೆ. ಇಲ್ಲಿ ಏನೋ ಒಂದು ಡ್ರಾಯಿಂಗ್ ಬಿಡಿಸಿದಾಳೆ, ಏನು ಅಂತ ಅವಳೇ ಎಕ್ಸ್ಪ್ಲೇನ್ ಮಾಡ್ತಾಳೆ. ದಿಯು ಏನೇನು ಎಕ್ಸ್ಪ್ಲೇನ್ ಮಾಡಮ್ಮ ಅದನ್ನ? ಸಣ್ಣ ಸ್ಕೈ ಓಕೆ, ಲೇರ್ ಬರತ್ತಿಲ್ಲ. ಒಂದ್ ನಿಮಿಷ ಇದು ರೇನ್ ಬರ್ತಿದೆನಾ? ಓಕೆ, ಇದು ಅಪ್ಪ ಅಬ್ಬ ಗಾಲು, ಅಪ್ಪ ಅಬ್ಬ ಗಾಲು, ಅಪ್ಪ ಅಮ್ಮ. ಓಕೆ, ಅವಳೆಲ್ಲ ಅಪ್ಪ ಅಬ್ಬ ಲೇರಲ್ಲಿ ನಿಂತಲ್ಲ. ಅಪ್ಪ ಅಮ್ಮ ರೇನಲ್ಲಿ ನಿಂತ್ಕೊಂಡಾರೆ. ಓಕೆ ಫೈನ್. ಹಾ, ಮತ್ತೆ ಗಿಡ, ಹೌಸ್, ಹೌಸ್. ಓಕೆ, ಲೋಡು, ರೋಡು. ಇದು ರೋಡಾ ಇದು? ಓಕೆ ಅಮ್ಮ. ಇದೇನ್ ಗೊತ್ತಿಲ್ಲ. ಮತ್ತೆ ಏನ್ ಮಾಡ್ದೆ ಗೊತ್ತಿಲ್ಲ ಅಂದ್ರೆ? ಇದು ಗೊತ್ತಿಲ್ಲ. ಇದು ಫಲಾಲು, ಫ್ಲವರು. ಇದು ಲೀಫ್ ತರ ಕಾಣಿಸ್ತಿದೆ ನೋಡು. ಇದು ಲೀಫ್ ಮಾಡಿ ಏನೋ. ಲೀಫ್ ಅಲ್ಲ, ಹ್ಮ್, ಅದೇ ಎಲೋಪ್ಯಾಟ್. ಏರೋಪ್ಲೇನಾ? ಏರೋಪ್ಲೇನ್ ಕೆಳಗಡೆ ಇರುತ್ತಾ? ಸ್ಕೈಯಲ್ಲಿ ಇರುತ್ತೆ ಏರೋಪ್ಲೇನು. ಹಾ, ಮತ್ತೆ ನೀ ಕೆಳಗಡೆ ಮಾಡ್ಬಿಟ್ಟಿದ್ಯಲ್ಲ ಏರೋಪ್ಲೇನ್ ಅನ್ನ. ಹಂಗ ಡಿಸೈಡ್ ಮಾಡತ್ತೀನಿ. ಡಿಸೈಡ್ ಮಾಡಾಕೋತಿ. ನೈಸ್, ಚೆನ್ನಾಗಿದೆ ದಿಯು ಡ್ರಾಯಿಂಗ್. ಎಲೋಪ್ಯಾಟ್ ಹೆಂಗ್ ಗೊತ್ತಾ? ಹೆಂಗೆ? ಕಾಣಿಸ್ಲ? ಹಾ, ಇದು ಹಿಂಗ್, ಇದು ಹಿಂಗ್ ಹಿಂಗ್ ಹ್ಮ್. ಹಿಂಗ್ 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 ಹಿಂಗ್. ಓ ನೈಸ್, ಚೆನ್ನಾಗಿದೆ ದಿಯು ನಿನ್ ಡ್ರಾಯಿಂಗ್. ಸೂಪರ್. ಹಿಂಗ ಒಂದ್ ಕಾಲ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಇಲ್ಲಿ ದಿಯಾ ಊಟ ಹಚ್ಕೊಟ್ಟೆ, ಚಪಾತಿ ಮಾಡಿಬಿಟ್ಟು. ಟೈಮ್ ಇವಾಗ ಈವ್ನಿಂಗ್ 7 o'clock ಆಗೈತಿ. ಬಟ್ ಅವಳು ಯೂಶ್ವಲಿ ಡೈಲಿ 6:30 ಅಂತಂದರೆ ಊಟ ಮಾಡಿಬಿಡ್ತಾಳ. 7:30 ಅಂದರೆ ಮಲ್ಕೊಂಡು ಬಿಡ್ತಾಳ. ನಾಳೆ ಸ್ಯಾಟರ್ಡೇ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಊಟ ಕೊಟ್ರಾಯ್ತು ಅಂತ ಅಂದ್ಕೊಂಡೆ. ಬಟ್ ಅವಳು ಬೇಗನೆ ಊಟ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಹೊಟ್ಟೆ ಹಶ್ವಂತ ಬಂದ್ಲು ಊಟ ಮಾಡ್ತೀನಿ ಅಂತ. ಅದಕ್ಕೆ ಅವಳಿಗೆ ಊಟ ಹಚ್ಕೊಟ್ಟಿದ್ದೀನಿ. ಅವಳು ಊಟ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ನಾನು ಇಷ್ಟು ಪಾತ್ರೆ ಎಲ್ಲ ಇದ್ದಾವ, ಇದನ್ನೆಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅವಳದು ಊಟ ಇನ್ನೂ ಮುಗ್ದಿರೋದಿಲ್ಲ. ನಾನು ಅಷ್ಟರಲ್ಲೇ ಊಟ ಮಾಡ್ಕೊಂಡು ಬಿಡ್ತೀನಿ. ಅಷ್ಟರಲ್ಲಿ ಅವಳದು ಊಟ ಮುಗಿಯುತ್ತೆ, ನಂದು ಕೆಲಸ ಮತ್ತು ಊಟ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನಾವು ಆಲ್ಮೋಸ್ಟ್ 8 o'clock ಅಂತಂದರೆ ಎಲ್ಲ ಕೆಲಸನೂ ಮುಗ್ದಿರುತ್ತೆ ನಮ್ಮ ಮನೆಯಲ್ಲಿ. ಆಮೇಲೆ ನಾನು ಒಂದು ಸ್ವಲ್ಪ ಅವಳು ಮಲ್ಕೊಂಡ್ಮೇಲೆ ಸ್ವಲ್ಪ ಟಿ ವಿ ನೋಡೋದು ಅಥವಾ ಏನಾದರೂ ಇಲ್ಲ ನಾನು ನೋಡಲ್ಲ ಟಿ ವಿ ನೋಡೋದು, ಇಲ್ಲ ಅಂತಂದರೆ ಏನಾದರೂ ಮೊಬೈಲಲ್ಲಿ ಇದು ವಿಡಿಯೋ ಎಡಿಟಿಂಗ್ ಇತ್ತಂದರೆ ಅದನ್ನ ಮಾಡ್ಕೊಂಡು ಕೂತ್ಕೊಳ್ಳೋದು, ಈ ಥರ ಏನಾದರೂ ಕೆಲಸ ಮಾಡ್ತೀನಿ. ಸೊ ಅವಳಿಗೆ ನಾನು ಟಿ ವಿ ನೋಡ್ತೀನಿ, ಎದ್ದೋಗಿ ಅವಳು ಪಕ್ಕಕ್ಕೆ ಮಲ್ಗೋದಿಲ್ಲ ಅಂತಂದರೆ ಅವಳಿಗೆ ಪ್ರಾಬ್ಲಮ್ಮು. ಅದಕ್ಕೆ ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಇರುತ್ತೆ ನಮ್ಮ ಈ ದಿನ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆ ಎದ್ದು ಎಲ್ಲನೂ ಕ್ಲೀನ್ ಮಾಡಿರ್ತೀವಿ, ರಾತ್ರಿ ಅನ್ನೋ ಅಷ್ಟೊತ್ತಿಗೆ ಮತ್ತೆ ಈ ರೀತಿ ಎಲ್ಲನೂ ಕಿತ್ತೋಗ್ಬಿಟ್ಟಿರುತ್ತೆ. ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಅದೇ ಸೇಮ್ ರುಟೀನ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.